ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಯೂಟ್ಯೂಬಲ್ಲಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫೇಸ್ಬುಕ್ಕಲ್ಲಿ ನೋಡೋರು ಅಷ್ಟೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡಿ. ಇನ್ನು ಶುರುವಿನಲ್ಲೇ ದೇವ್ಯಾನಿ ಹಾಗೆಯೇ ಮಾನಸ್ವಿನಿ, ಅಂಜು 3 ಜನ ಮಾತಾಡ್ತಾ ಇರ್ತಾರೆ. ನೀನು ಎಷ್ಟೊಂದು ಸರಿ ನಾವು ಕರ್ಕೊಬಂದಿರೋ ಹುಡುಗಿ, ಆದರೆ ನೀನು ಈ ರೀತಿ ಎಲ್ಲ ಫೇಲ್ ಆದೆ, ಒಂದು ಕೆಲಸನೂ ಸರಿಯಾಗಿ ಮಾಡಲಿಲ್ಲ ಅಂತೇಳಿ ಮಾನಸ್ವಿನಿಗೆ ಕ್ಲಾಸ್ ತೊಗೊಂಡಿದ್ದಾಳೆ ದೇವ್ಯಾನಿ. ಅವಳು ಮಾನಸ್ವಿನಿ ಇದ್ಕೊಂಡು ಆದರೆ ಏನಂತ ಗೊತ್ತಾಗ್ತಿಲ್ಲ, ಯಾವಾಗಲೂ ಅವಳೇ ಗೆಲ್ತಾ ಇರ್ತಾಳೆ, ನಾವು ಸೋಲ್ತಾ ಇರ್ತೀವಿ, ನಮ್ಮ ಟೈಮೇ ಸರಿ ಇಲ್ಲೇನೋ ಅಂತ ಅನ್ನಿಸ್ತಾ ಇದೆ ನನಗೆ ಮೇಡಮ್ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ಇನ್ನು ದೇವ್ಯಾನಿ ಇದ್ಕೊಂಡು ನೀನು ಹಳೇದೆಲ್ಲ ಮರ್ತಿದೆಯಾ ಅಂತ ಅನಿಸುತ್ತೆ, ಹಳೇದನ್ನೆಲ್ಲ ಮರೆತು ಏನೋ ಒಳ್ಳೆಳಾಗೋಕ್ಕೆ ಶ್ರವಣ್ ಒಪ್ಕೊಬಿಟ್ಟಿದ್ದಾನೆ ನಿನ್ನ ಅಂತ ಹೇಳಿಬಿಟ್ಟು ಈ ರೀತಿ ಮಾಡ್ತಾಯಿದ್ದೀಯ ಹೇಗೆ ಅಂದಾಗ, ಅದೆಲ್ಲ ಇಲ್ಲ ಮೇಡಮ್, ಆ ರೀತಿ ಏನೂ ಇಲ್ಲ, ಯಾವುದೋ ಹಳೇದನ್ನ ನಾನು ಮರ್ತಿಲ್ಲ, ನಾನು ಅದೇ ಕಸಬೆ ಮಾಡ್ತಾ ಇರೋದು ಅಂತ ಹೇಳಿಬಿಟ್ಟು ಇಲ್ಲಿ ಮಾನಸ್ವಿನಿ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ದೇವ್ಯಾನಿ ಇದ್ಕೊಂಡು ಅದನ್ನು ಒಂದು ಸರಿನೂ ಪ್ರೂವ್ ಮಾಡೇ ಇಲ್ಲ ನೀನು ಅಂತ ಹೇಳ್ಬಿಟ್ಟು ದೇವ್ಯಾನಿ ಹೇಳ್ತಾಳೆ. ಇಲ್ಲ ಮೇಡಮ್, ಏನಾದರೂ ಬೇರೆ ಥರ ಪ್ಲ್ಯಾನ್ ಮಾಡಿ ನಾನು ಪ್ರೂವ್ ಮಾಡಲೇಬೇಕು ಅಂತ ಮಾನಸ್ವಿನಿ ಹೇಳ್ತಾಳೆ. ಅಂಜು ಇದ್ಕೊಂಡು ಅದೇನು ಪ್ರೂವ್ ಮಾಡ್ತೀಯೋ ಅದೇನಿಲ್ವೋ, ನನಗಂತೂ ಸಾಕಾಗೋಗ್ಬಿಟ್ಟಿದ್ದನ್ನೆಲ್ಲ ನೋಡಿ ನೋಡಿ ನನ್ನೇನೆ ಇರಿಟೇಷನ್ ಮಾಡಿಬಿಟ್ಲವಳು, ನಾವು ಅವ್ರ ಜೊತೆನೇ ಸಾರಿ ಕೇಳೋ ಥರ ಮಾಡಿದ್ಲವಳು ಅಂತ ಅಂಜು ಹುರ್ಕೋತಾ ಇರ್ತಾಳೆ. ಇನ್ನು ಇವ್ರ ಮನೇಲಿ ದಸರಾ ಹಬ್ಬ ನಡೀತಾ ಇರುತ್ತೆ, ಅಂದರೆ ಆಯುಧ ಪೂಜೆ ಎಲ್ಲ ನಿಲ್ಲಿಸ್ಬಿಟ್ಟು ಗಾಡಿಗಳೆಲ್ಲನ ನೀಟಾಗಿ ಆಯುಧ ಪೂಜೆನ ಮಾಡೋಣ ಅಂತ ರೆಡಿ ಮಾಡಿರ್ತಾರೆ. ಸಂಗೀತ ಅವ್ರು ಇದ್ಕೊಂಡು ಭೂಮಿ ಹೋಗಮ್ಮ ಮಂಗಳಾರತಿ ಮಾಡಿ ಪೂಜೆ ಮಾಡು ಅಂತ ಹೇಳಿಬಿಟ್ಟು ಹೇಳ್ತಾರೆ ಸೊಸೆಗೆ. ಆಗ ಭೂಮಿ ಎಲ್ಲದಕ್ಕೂ ಮಂಗಳಾರತಿ ಮಾಡಿಬಿಟ್ಟು ಪೂಜೆ ಮಾಡಿ ಎಲ್ಲರಿಗೂ ಕೂಡ ಮಂಗಳಾರತಿನ ಕೊಡ್ತಾಳೆ. ಕೊಟ್ಟಿದ್ದಾದ ತಕ್ಷಣ ಎಲ್ಲರೂ ಕೂಡ ಮಂಗಳಾರತಿನ ತೊಗೊತಾರೆ. ಮತ್ತು ಸಂಗೀತ ಅವರು ಹೋಗಜಿತ ಕುಂಬಳಕಾಯಿನ ನೀಳಿಸ್ಬಿಟ್ಟು ಒಡೆದ್ಬಿಡಪ್ಪ ಅಂತ ಹೇಳಿದಾಗ ಅಜಿತ್ ಇದ್ಕೊಂಡು ಕುಂಬಳಕಾಯಿನ ನೀಳಿಸ್ಬಿಟ್ಟು ಕರ್ಪೂರ ಇಟ್ಟು ನೀಳಿಸಿ ಎಲ್ಲದಕ್ಕೂ ಹೊಡಿತಾನೆ. ಹೊಡೆದಿದ್ದಾದ್ಮೇಲೆ ಎಲ್ಲರೂ ಕೂಡ ಚಪ್ಪಳೆ ತೊಡ್ತಾರೆ. ಎಲ್ಲ ಮುಗ್ದಿದ್ದಾದಮೇಲೆ ಇನ್ನು ತುಂಬ ಖುಷಿ ಆಗುತ್ತೆ ಎಲ್ಲರಿಗೂ ಕೂಡ. ಒಂದು ಆಯುಧ ಪೂಜೆ ಮಾಡಿರೋದ್ರಿಂದ ತುಂಬಾ ಖುಷಿ ಆಗುತ್ತೆ. ಖುಷಿ ಆದ ತಕ್ಷಣ ಅಜ್ಜಿ ಇದ್ಕೊಂಡು ಇನ್ನೇನೆಲ್ಲ ಸಂಪೂರ್ಣ ಆಯ್ತಲ್ಲ, ಈಗ ನಿಂತ್ಕೊಳ್ಳೋದು ಬೇಡ, ಎಲ್ಲರೂ ಕೂಡ ಗಾಡಿನ ಮೂವ್ ಮಾಡಿ ಒಂದು ಸರಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಈಗ ಅಜಿತ್ ಇದ್ಕೊಂಡು ಫಸ್ಟು ಲೇಡೀಸಿಂದನೇ ಸ್ಟಾರ್ಟ್ ಆಗಲಿ ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾನೆ. ಅಜಿತ್ ಹೇಳಿದ ತಕ್ಷಣ ಅಲ್ಲಿ ಸೈಕಲ್ ಬಿಟ್ಟಿರ್ತಾರಲ್ಲ, ಆ ಸೈಕಲ್ ಮೇಲೆ ಭೂಮಿ ಓಡಿಸೋಣ ಅಂಥೇಳಿ ಹೋಗಿ ನಿಂತ್ಕೋತಾಳೆ. ನಿಂಬೆಹಣ್ಣ ಇಟ್ಟಿರ್ತಾರೆ, ಆ ನಿಂಬೆಹಣ್ಣ ಕೂಡ ತುಳಿಸ್ಬಿಟ್ಟು ಮುಂದಕ್ಕೆ ಮೂವ್ ಆಗ್ತಾರೆ. ಮೂವ್ ಆದ ತಕ್ಷಣ ಇನ್ನು ಅಜಿತ್ ಕೂಡ ಅವನದು ರಾಯಲ್ ಗಾಡಿ ಇರುತ್ತಲ್ವ, ಅದನ್ನು ಕೂಡ ಮೂವ್ ಮಾಡ್ತಾನೆ. ಇನ್ನು ಅದನ್ನು ಮೂವ್ ಮಾಡಿದ ತಕ್ಷಣ ಎಲ್ಲರೂ ಕೂಡ ಒಂದೊಂದೇ ಗಾಡಿಗಳೆಲ್ಲ ಮೂವ್ ಮಾಡ್ಕೊಂಡು ಹೋಗ್ತಾರೆ, ಕಾರುಗಳು ಎಲ್ಲನ. ಮತ್ತಿನ್ನು ಇಲ್ಲಿ ಆಫೀಸಲ್ಲಿ ಕೂಡ ಅಜಿತ್ ಆಫೀಸಲ್ಲಿ ಅಲ್ಲಿ ಕೂಡ ಆಯುಧ ಪೂಜೆ ಮಾಡ್ತಾರೆ. ಎಲ್ಲರೂ ಕೂಡ ಆಯುಧ ಪೂಜೆ ಮಾಡಿ ಅಲ್ಲಿ ಕೂಡ ಅಜಿತೇನೆ ಪೂಜೆ ಮಾಡಿಬಿಟ್ಟು ಕೈ ಮುಗಿತಾನೆ. ನಮ್ಮ ಶ್ರದ್ಧೆನೇ ಒಂದು ಭಕ್ತಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾ ಇರ್ತಾನೆ. ಹೇಳ್ಬೇಕಾದಾಗ ಅಲ್ಲಿ ಆಫೀಸ್ ವರ್ಕರ್ಸ್ ಎಲ್ಲನ ಸರ್ ನಮಗೆ ಬೋನಸ್ ಇಲ್ವಾ ಅಂತ ಹೇಳಿದಾಗ, ಬೋನಸ್ಸಾ, ನಿಮಗೆ ಬೋನಸ್ ಕೊಡಬೇಕಾ, ಒಂದು ಕೆಲಸ ಮಾಡಿ, ಇಲ್ಲಿ ಏನೆಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದೀವೋ ನಾವು, ಈ ಆ ವಸ್ತುಗಳೆಲ್ಲ ತೊಗೊಂಡು ಹೋಗಿ ಹುಡ್ಕೊಂಡು ಬನ್ನಿ, ಆವಾಗ ನಿಮ್ಗೆ ಅದೇ ಬೋನಸ್ಸು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಅಲ್ಲಿರೋರೆಲ್ಲ ಅವರು ಕೂಡ ಸರಿ ಸರ್ ಆಯಿತು ಅಂತ ಹೇಳ್ಬಿಟ್ಟು ಅವ್ರ ಪಾಡಿಗೆ ಅವರು ಬೋನಸ್ ಕೇಳಿದವರು ಹೊರಟೋಗ್ತಾರೆ. ಇನ್ನು ಇಲ್ಲಿ ಒಂದು ಕಡೆ ತುಂಬ ಖುಷಿಯಿಂದ ಭೂಮಿ ಕೂಡ ಟೀ ಅಂಗಡಿಗೆ ಪೂಜೆ ಮಾಡ್ತಾ ಇರ್ತಾರೆ. ಪೂಜೆ ಮಾಡಬೇಕಾದಾಗ ಇನ್ನೆಲ್ಲರಿಗೂ ಕೂಡ ಪ್ರಸಾದನ ಮಂಗಳಾರತಿನೆಲ್ಲ ಕೊಡಬೇಕಲ್ವಾ. ಕೊಟ್ಟಾದಮೇಲೆ ಇನ್ನು ಇಲ್ಲಿ ಪೊಲೀಸ್ ಆಫೀಸರ್ ಬರ್ತಾರೊಬ್ಬರು, ಅಂದರೆ ಅಜಿತ್ ಫ್ರೆಂಡು. ಬಂದ ತಕ್ಷಣ ಏನಮ್ಮ ಭೂಮಿ ಅಂಗಡಿ ಕೂಡ ಟೀ ಮಾಡ್ತಾ ಇದ್ದೀಯಾ, ಅಲ್ಲ ಸಾರಿ ಆಯುಧ ಪೂಜೆ ಮಾಡ್ತಾ ಇದ್ದೀಯ ಅಂದಾಗ, ಅಣ್ಣ ನಿಮಗೆ ನಾನು ಟೀ ಮಾಡಿಕೊಟ್ಟಿಲ್ಲ ಅಂತಂದರೆ ತಲೆನೇ ಓಡಲ್ಲ, ನಾನು ಕಜ್ಜಾಯ ತಿಂದಿಲ್ಲ ಅಂದರೆ ನಿಮಗೆ ಹೊಟ್ಟೆನೇ ತುಂಬಲ್ಲ, ಅಂಥದ್ರಲ್ಲಿ ನಾನು ಟೀ ಕುಡ್ದೆ ನೀವು ಇಷ್ಟೊಂದು ಸ್ಟ್ರಾಂಗಾಗಿರ್ತೀರ ಅಂತ ಅಂದಮೇಲೆ ನಾನು ಟೀ ಮಾಡೋದು ಬೇಡ ಅಣ್ಣ ನಿಮಗೆ, ಅಂದರೆ ಇದು ಒಂಥರ ನನಗೆ ಟೀ ಅಂಗಡಿನೂ ಒಂದು ದೇವ್ರು ಇದ್ದಂಗೆ ಏನಣ್ಣ ಅಂಥೇಳಿ ಕರೆಕ್ಟಾಗಿ ಕೌಂಟ್ರ್ ಕೊಡ್ತಾಳೆ. ಅವ್ನು ಇದ್ಕೊಂಡಮ್ಮ ನೀನು ಸುದ್ದಿಗೆ ಬರಲ್ಲಮ್ಮ ಇನ್ಮೇಲೆ ಅಂತ ಕೈ ಮುಗಿದು ಬಂದುಬಿಡ್ತಾನೆ. ಇನ್ನು ಇಲ್ಲಿ ಅಜಿತ್ ಇದ್ಕೊಂಡು ಅವನಿಗೆ ಒಂದು ಕೆಲಸ ಕೊಡ್ತಾನೆ. ನೋಡು, ಸಂಗೀತ ಆ ರಾಣನ ಮಗಳು ರಾಣ, ಅದಕ್ಕೆ ಏನು ಸಂಬಂಧ ಇದೆ ಅಂತ ಹೇಳಿಬಿಟ್ಟು ನೀನೊಂದು ಸರಿ ಹುಡುಕಬೇಕು, ಅಂದರೆ ಮಾನಸ್ವಿನಿ, ಈ 3 ಜನಕ್ಕೂ ಏನೋ ಒಂದು ಸಂಬಂಧ ಇದೆ, ಇದನ್ನು ಹೇಗಾದರೂ ಮಾಡಿ ನೀನು ಪತ್ತೆ ಮಾಡಬೇಕು. ಏಕೆ ಅಂದರೆ ಈ ಮಾನಸ್ವಿನಿ
ಏನೋ ಒಂದು ಸೀಕ್ರೆಟ್ನ ಮುಚ್ಚಿಟ್ಟಿದ್ದಾಳೆ. ರಾಣಗೆ ದೂರ ಸಂಬಂಧನ ಇಲ್ಲಾಂದರೆ ಹತ್ರ ಸಂಬಂಧನ ಅಂತ ನೀನು ಹುಡುಕ್ಲೇಬೇಕು ಅಂತೇಳಿ ಅಲ್ಲಿ ಒಬ್ರಿಗೆ ಹೇಳ್ತಾರೆ. ಅಷ್ಟರಲ್ಲಿ ನಚ್ಚಿ ಬರ್ತಾನೆ. ನಚ್ಚಿ, ಯಾವಾಗಲೂ ಕೂಡ ಇದೇ ರೀತಿ ಬರ್ತಾನೆ ಇರ್ತೀಯಲ್ಲ ನೀನು, ಏನಕ್ಕೋ ಪೊಲೀಸ್ ಆಫೀಸ್ ಹತ್ರ ಎಲ್ಲ ಬಂದೆ ನೀನು ಅಂತ ಹೇಳಿದಾಗ, ಅಣ್ಣ ನಿನ್ನ ಫೇವ್ರೇಟ್ ಮದರ್ ಇಂಡಿಯಾ ತುಂಬ ಫೀಲ್ ಮಾಡ್ಕೊಂಡು ಮನೇಲಿ ಕೂತಿದ್ರು, ಹಬ್ಬ ಅಂತಲ್ವಾ, ಅದೇನೋ ಒಂದು ಆಟ ಇಲ್ಲ, ಒಂದು ಓಟ ಇಲ್ಲ, ಏನಿಲ್ಲ ಅಂತ ಫೀಲ್ ಮಾಡ್ಕೊಂಡು ಕೂತಿದ್ರಣ್ಣ ಅಂತ ಹೇಳಿದಾಗ, ಅಷ್ಟರಲ್ಲೇ ಇಲ್ಲಿ ನಚ್ಚಿ ಇದ್ಕೊಂಡು ಅಲ್ಲಿ ಒಂದು ಆಟನ ಶುರು ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿರು, ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ನಚ್ಚಿಗೆ ಹೇಳಿ ಕಳಿಸ್ತಾರೆ. ಕಳಿಸಿದ ತಕ್ಷಣ ಭೂಮಿ ಇದ್ಕೊಂಡು ಓಕೆ ಸರ್ ಅಂತ ಹೇಳ್ಬಿಟ್ಟು ಅವನು ಕೂಡ ಹೋಗ್ತಾನೆ. ಇನ್ನು ಇಲ್ಲಿ ಆಟನ ಶುರು ಮಾಡ್ಕೊಂಡಿದ್ದಾರೆ. ಆಟನ ಶುರು ಮಾಡಬೇಕಾದಾಗ ಆ ಕಡೆ ಈ ಕಡೆ ಎಲ್ಲ ಸರಿಯಾಗಿ ಸೌನಾಗೆ ತೊಗೋಬೇಕಲ್ವ ಜನನ. ಅಜಿತಿನ ಕಡೆ ಸ್ವಲ್ಪ ಜನ ಬರ್ತಾರೆ, ಅವರಮ್ಮ ಮತ್ತು ಇಲ್ಲಿ ಅಂಜು ಹಾಗೆಯೇ ಇವರೆಲ್ಲ ಬರ್ತಾರೆ. ಇನ್ನು ಅಲ್ಲಿ ಆ ಕಡೆ ದೇವ್ಯಾನಿ ಮತ್ತು ನಚ್ಚಿ ಅವರೆಲ್ಲ ಇರ್ತಾರೆ. ಒಂದು ಕಡೆ ಇನ್ನು ಅತ್ತಿಗೆ ಮಾತ್ರ ಉಳಿದಿರ್ತಾಳೆ, ಅಂದರೆ ಇಲ್ಲಿ ಭೂಮಿ ಉಳಿದಿರ್ತಾಳೆ. ಭೂಮಿನ ನನ್ನ ಹೆಂಡ್ತಿನ ನನ್ನ ಕಡೆನೇ ಕರ್ಕೋತೀನಿ ಅಂತ ಹೇಳಿ ಮುದ್ದು ಮಾಡೋಕ್ಕೆ ಅಂತ ಅಜಿತ್ ಹೋಗ್ತಾನೆ. ಆಗ ನಚ್ಚಿ ಇದ್ಕೊಂಡು ಅತ್ತಿಗೆ ನಮ್ಮಮ್ಮ ಅನ್ನಿಸ್ಕೊಂಡವರು ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ ನಮ್ಮ ಅಣ್ಣನ ಕಡೆ, ನನಗೆ ಅತ್ತಿಗೆ ಅಂದರೆ ತಾಯಿ ಸಮಾನ ನೀವೇ ಅಲ್ವಾ, ನನ್ನ ಕಡೆ ಬನ್ನಿ ಅತ್ತಿಗೆ ಅಂತ ಅವನು ಕೂಡ ನಂಬಿಸ್ಬಿಟ್ಟು ಕರ್ಕೋತಾನೆ. ಕರ್ಕೊಂಡ ತಕ್ಷಣ ಇನ್ನೇನು ಎಲ್ಲರೂ ಕೂಡ ಆಟನ ಶುರು ಮಾಡ್ತಾರೆ. ಆಟನ ಶುರು ಮಾಡಿದ್ದಾದಮೇಲೆ ಭೂಮಿ ಇದ್ಕೊಂಡು ಒಂದು 5 ನಿಮಿಷ ಇರಿ ನಾನು ಬರ್ತೀನಿ ಅಂತೇಳಿ ಅವ್ರು ಆಟ ಆಡ್ತಾ ಇರ್ತಾರೆ. ಆಟ ಎಲ್ಲ ಮುಗ್ದಿರುತ್ತೆ. ಅವಳು ಒಳಗಡೆ ಹೋಗ್ತಾಳೆ. ಇನ್ನು ಒಳಗಡೆ ಹೋದ ತಕ್ಷಣ ಮನೆ ಒಳಗಡೆ ಹೋಗ್ತಾಳೆ. ಒಂದು 5 ನಿಮಿಷ ಇರಿ ಅಂತೇಳಿ ಲಕ್ಷ್ಮಕ್ಕ ಅಂತ ಇರ್ತಾರಲ್ಲ ಅವ್ರನ್ನ ಕೂಡ ಕರ್ಕೊಂಡು ಒಳಗಡೆ ಹೋಗ್ತಾಳೆ. ಅಲ್ಲಿಗೆ ದೇವ್ಯಾನಿ ಬರ್ತಾಳೆ ಎದುರಿಗೆ. ದೇವ್ಯಾನಿ ಬಂದ ತಕ್ಷಣವೇ ಅಮ್ಮ ನಮಗೆ ಟೈಮೇ ಸಿಕ್ಕಿಲ್ಲಮ್ಮ, ನಿನ್ನ ಹತ್ರ ಏನೋ ಒಂದು ಮಾತಾಡಬೇಕಿತ್ತು ನಾನು ಅಂತ ಹೇಳಿ ಹೇಳ್ತಾರೆ. ಏನಮ್ಮ ಭೂಮಿ ಅದು ಅಂದಾಗ, ಅಮ್ಮ ನೀವು ಅದೆಂಥನೋ ಡೈರೆಕ್ಟನೋ ಅದೆಂಥದೋ ಒಬ್ರನ್ನ ಹುಡ್ಕೋಕ್ಕೆ ಅಂತ ಇಟ್ಟಿದ್ರಲ್ಲ ಅಂದಾಗ, ಹೌದು ಭೂಮಿ ಹೇಳಿದ್ದೀನಿ, ಅವರು ಕೂಡ ಹುಡುಕ್ಬೇಕಲ್ವಾ ಅಂತ ಹೇಳ್ಬಿಟ್ಟು ದೇವ್ಯಾನಿ ಹೇಳ್ತಾಳೆ. ಆದರೆ ಅಮ್ಮ ನಾನು ಈ ಸರಿ ಟೇಷನ್ಗೆ ಹೋಗ್ತೀನಲ್ಲ ನಮ್ಮ ಅಮ್ಮನ ನೋಡೋಕ್ಕೆ, ಆವಾಗ ಕೇಳ್ತಾರಮ್ಮ ನಮ್ಮಮ್ಮ ಎತ್ತವ್ರನ್ನ ಹುಡುಕ್ತಾ ಅಂತ ಹೇಳಿಬಿಟ್ಟು, ಆಗ ನಾನು ಹೇಳೋಕ್ಕೆ ಸರಿ ಹೋಗುತ್ತೆ ಅಂತ ನಿಮ್ಗೆ ಹೇಳಿದೆ ಅಂತ ಹೇಳಿದ ತಕ್ಷಣ ಅಲ್ಲಿ ಲಕ್ಷ್ಮಕ್ಕ ಬರ್ತಾರೆ. ಬಂದ ತಕ್ಷಣ ಕುಂಬಳಕಾಯಿನ ತೊಗೊಂಡು ಬರ್ತಾಳೆ. ಕುಂಬಳಕಾಯಿ ತೊಗೊಂಡು ಬಂದ ತಕ್ಷಣವೇ ಇವರು ಎಲ್ಲ ಆಟ ಮುಗಿಸಿ ಯಾರ ಟೀಮ್ ಗೆದ್ದಿದೆ ಅಂತೇಳಿ ಶ್ರವಣ ಅವ್ರು ಕೂಡ ಹೇಳಿರ್ತಾರೆ. ಆಗ ಬರಬೇಕಾದಾಗ ಭೂಮಿ ಇದ್ಕೊಂಡು ಲಕ್ಷ್ಮಕ್ಕ ಇದ್ಕೊಂಡು ಕುಂಬಳಕಾಯಿನ ತೊಗೊಂಡಿದ್ರಿ ಬರೋದು ನೋಡಿ, ಏನು ಕಮ್ಮ ಕುಂಬಳಕಾಯಿ ಭೂಮಿ ಅಂತೇಳಿ ಸಂಗೀತ ಅವ್ರು ಕೇಳ್ತಾರೆ. ಅತ್ತೆ ನಾವೆಲ್ಲನೂ ಯಾವತ್ತೂ ಬೇರೆ ಆಗ್ದಂಗೆ ಈ ಜಾಯಿಂಟ್ ಫ್ಯಾಮಿಲಿ ಯಾವುದೇ ಕಾರಣಕ್ಕೂ ಇದೇ ರೀತಿ ಒಡೆದೋಗೋ ಥರ ಇರಲಿ, ಈ ಫ್ಯಾಮಿಲಿ ಮೇಲೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತ ಹೇಳಿ ನಾನು ಈ ದೃಷ್ಟಿನ ತೆಗಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಭೂಮಿ ದೃಷ್ಟಿ ತೆಗಿಯೋಕ್ಕೆ ಹೋಗ್ತಾಳೆ. ಸಂಗೀತ ಇದ್ಕೊಂಡು ಅಜ್ಜಿ ಹೇಳ್ಕೊಡ್ತಾಳೆ ಅದನ್ನು, ಅವಳ ಈ ಕಡೆ ಬರೋಕ್ಕೆ ಹೇಳು ಅಂತ ಹೇಳಿಬಿಟ್ಟು. ಆವಾಗ ಇಲ್ಲಿ ಸಂಗೀತ ಅವ್ರು ಇದ್ಕೊಂಡು ಭೂಮಿ ನೀನು ಲಕ್ಷ್ಮಕ್ಕೂ ಕೊಟ್ಬಿಟ್ಟು ಬಿಡು ಅವರಿಗೆ ಅವಳೇ ಹೊಡೀಲಿ ಅಂತ ಹೇಳಿ ಹೇಳ್ತಾರೆ. ಆವಾಗ ಭೂಮಿಗೆ ಸ್ವಲ್ಪ ಫೀಲ್ ಆಗುತ್ತೆ. ಫೀಲ್ ಆದ ತಕ್ಷಣವೇ ಇನ್ನು ಅಲ್ಲ ಭೂಮಿ ಫೀಲ್ ಮಾಡ್ಕೊಳ್ಳೋದಲ್ಲ, ನೀನು ಬಂದು ನಮ್ಮ ಜೊತೆ ನಿಂತ್ಕೋ, ನೀನು ಕೂಡ ನಮ್ಮ ಫ್ಯಾಮಿಲಿ ಸೇರಿದವರಲ್ವಾ, ಅದು ಆ ರೀತಿ ಅಜ್ಜಿ ಹೇಳಿದ್ದು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆವಾಗ ದೃಷ್ಟಿ ತೆಗೆದ್ಬಿಟ್ಟು ಲಕ್ಷ್ಮಕ್ಕ ಎಲ್ಲರಿಗೂ ಕೂಡ ಯಾರು ಕೆಟ್ಟ ದೃಷ್ಟಿ ಬೀಳದೇ ಇರಲಿ ಅಂತ ಹೇಳಿ ಆವಾಗ ದೃಷ್ಟಿನ ತೆಗೆದು ಕುಂಬಳಕಾಯಿನ ಕೂಡ ಹೊಡಿತಾರೆ. ದೇವ್ಯಾನಿಗೆ ಎಲ್ಲೋ ಒಂದು ಕಡೆ ಫೀಲಾಗಿ ನಿಂತಿರ್ತಾರೆ. ಆವಾಗ ಅಜ್ಜಿ ಬರ್ತಾರೆ. ಯಾಕೆ ದೇವ್ಯಾನಿ ಈ ರೀತಿ ಫೀಲಿಂಗ್ ಮಾಡ್ಕೊಂಡು ಕೂತಿದ್ದೀಯ ಅಂದಾಗ, ಅಜ್ಜಿ ಒಂದೊಂದು ಸರಿ ಒಂದೊಂದು ಥರ ಮಾಡ್ತೀಯಲ್ಲ ಅಜ್ಜಿ ನೀನು, ಅಲ್ಲತ್ತೆ ಅವಾಗ ನೋಡಿದ್ರೆ ಆಕ್ಸಿಡೆಂಟ್ ಆದಾಗ ಅವಾಗ ಒಂಥರ ಹಾಡಿದ್ರಿ, ಮತ್ತು ಈಗ ಬಂದುಬಿಟ್ಟು ಕನಸಿಗೆ ಬಂದಿದ್ರು ನನಗೆ ನನ್ನ ಸೊಸೆ ಏನೇನೋ ಹೇಳಿದರು ಅಂತ ಭೂಮಿನ ಬೈತೀರಾ, ಈಗ ನೋಡಿದ್ರೆ ನಮ್ಮ ಫ್ಯಾಮಿಲಿ ಅಂತ ಹೇಳಿ ಕುಂಬಳಕಾಯಿ ನಿವ್ಸೋಕ್ಕೆ ಬೇರೆಯವ್ರಿಗೆ ಕೂಡ ಹೇಳ್ತೀರಾ, ಇದೇನು ಅಜ್ಜಿ ಈ ರೀತಿ ಎಲ್ಲ ಹಾಡ್ತಾ ಇದ್ದೀರಲ್ಲ, ಏನಿದ್ರ ಅರ್ಥ ಅಂತ ಹೇಳಿಬಿಟ್ಟು ದೇವ್ಯಾನಿ ಕೇಳ್ತಾಳೆ. ಹಂಗೆ ಕೇಳಿದ ತಕ್ಷಣ ಅಲ್ಲ ದೇವ್ಯಾನಿ ಅವಳ ಸೊಸೆ ಅಂತ ಆಗ ದೇವ್ಯಾನಿಗೆ ಅಂದರೆ ಇವತ್ತೇ ಭೂಮಿನ ಒಪ್ಕೊತಿದ್ದಾಳೆ ಅಂತ ಅರ್ಥ ಆಯಿತು. ಹಾಗಾದರೆ ನನ್ನ ಭೂಮಿನ ಇದೇ ರೀತಿ ಬಿಡೋಕ್ಕಾಗೋದಿಲ್ಲ, ಏನಾದರೂ ಒಂದು ಮಾಡಬೇಕು ಅಂತ ಸ್ಕೆಚ್ ಹಾಕ್ತಾ ಇರ್ತಾಳೆ. ಇನ್ನು ಇಲ್ಲಿ ಒಂದು ಕಡೆ 3 ಜನನೂ ಸ್ಕೆಚ್ ಹಾಕೋಕ್ಕೆ ಅಂತ ರೂಮ್ಗೆ ಸೇರಿಕೊಂಡಿರ್ತಾರೆ. ಆಗ ದೇವ್ಯಾನಿ ಬಂದ್ಬಿಟ್ಟು ಇಲ್ಲಿ ಅಂಜು ಹತ್ರ ಹೇಳಿದ ತಕ್ಷಣ ಅಂಜುಗೆ ತುಂಬಾ ಕೋಪ ಬರುತ್ತೆ. ನಾನಂತೂ ಈ ಅಜ್ಜಿನ ಸುಮ್ಮನೆ ಬಿಡೋದಿಲ್ಲ, ಯಾಕೆ ಅಂತಂದರೆ ಈ ಅಜ್ಜಿ ಅವ್ರನ್ನ ಸೊಸೆ ಅಂತ ಒಪ್ಕೊಳ್ಳೋದಂತೂ ನನಗೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ, ಈ ಅಜ್ಜಿಗೆ ಏನಾದರೂ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊತಾ ಇರ್ತಾಳೆ. ಇನ್ನು ಇಲ್ಲಿ ದೇವ್ಯಾನಿ ಇದ್ಕೊಂಡು ಹೌದು ಅವಳು ಹೇಗಾದರೂ ಮಾಡಿ ನಾವು ಅವಳೇನಾದರೂ ಒಂದು ಗತಿ ಕಾಣಿಸ್ಲೇಬೇಕು ಅಂದಾಗ ಅಂಜು ಇದ್ಕೊಂಡು ಬರ್ತೀನಿ ರೀ ಅಂತ ಹೋಗ್ಬಿಟ್ಟು ಅಲ್ಲಿ ಬುಲೆಟ್ನ ತೊಗೊಂಡು ಬರ್ತಾಳೆ, ಅಂದರೆ ಶೂಟ್ ಮಾಡೋದನ್ನ ತೊಗೊಂಡು ಬರ್ತಾಳೆ. ತೊಗೊಂಡು ಬಂದು ವೆಯ್ಟ್ ಮಾಡಂತ ಕೇಳ್ತಾನೆ ಇರಲ್ಲ, ಅವರಮ್ಮ ರಿಕ್ವೆಸ್ಟ್ ಮಾಡ್ತಾರೆ. ಆದರೂ ಕೂಡ ಅವಳು ಇಲ್ಲಿ ಅಜ್ಜಿ
ನಾನು ತುಂಬ ದಿನ ಆದಮೇಲೆ ನಿನ್ನ ಒಪ್ಕೋತಾ ಇದ್ದೀನಿ ಮನೆ ಸೊಸೆ ಅಂತ, ದಯವಿಟ್ಟು ಕ್ಷಮಿಸಮ್ಮ ಭೂಮಿ ಅಂತೇಳಿ ಸಮಾಧಾನ ಮಾಡಿ, ನಾಳೆ ಮನೆಯವ್ರ ಮುಂದೆ ನಿನ್ನ ಸೊಸೆ ಅಂತ ಅನೌನ್ಸ್ ಮಾಡ್ತೀನಿ ನಾನು ಅಂತ ಹೇಳಿ ಅಜ್ಜಿ ಹೇಳ್ತಾಳೆ. ಆಗ ಹೇಳಿದ ತಕ್ಷಣ ಭೂಮಿಗೆ ತುಂಬಾ ಖುಷಿ ಆಗುತ್ತೆ. ಖುಷಿ ಆದ ತಕ್ಷಣವೇ ಆ ಖುಷಿಲಿ ಹಗ್ ಮಾಡ್ಕೋತಾಳೆ. ಹಗ್ ಮಾಡಿಕೊಂಡು ಮುಖ ಯಾಕೋ ಹಿಂಗೆ ಎತ್ತು ನೋಡ್ತಾಳೆ. ಅಲ್ಲಿ ಆಲ್ರೆಡಿ ಅಂಜು ಶೂಟ್ನ ಮಾಡೋದನ್ನ ಇಟ್ಕೊಂಡು ಬುಲೆಟ್ನ ನಿಂತಿರ್ತಾಳೆ. ನಿಂತಿರ್ಬೇಕಾದಾಗ ಅಜ್ಜಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ. ಶಾಕ್ ಆದ ತಕ್ಷಣವೇ ಇನ್ನು ಏ ಅಂಜು ಏನು ಮಾಡ್ತಿದ್ಯಾ ನೀನು ಅಂತ ಭೂಮಿ ಎದ್ದೋಗಿ ನಿಂತ್ಕೋತಾಳೆ. ಈ ಅಜ್ಜಿ ಬದುಕಿದ್ರೆ ತಾನೇ ನಿನ್ನ ಸೊಸೆ ಅಂತ ಮನೆಗೆ ಒಪ್ಕೊಳ್ಳೋದು ಅಂತ ಹೇಳಿಬಿಟ್ಟು ಕೊನೆಗೆ ಎಷ್ಟೇ ಇದು ಮಾಡಿದ್ರು ಕೂಡ ಶೂಟ್ ಮಾಡಾಕ್ಬಿಡ್ತಾಳೆ ಅಜ್ಜಿನ. ಇವತ್ತಿನ ಸಂಚಿಕೆ ಇದಾಗಿತ್ತು. ಮತ್ತೆ ನಾಳೆ ಸಿಗ್ತೀನಿ. ಅಲ್ಲೇವರೆಗೂ ಥ್ಯಾಂಕ್ ಯು.